ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಹನ. ಮತ್ತೆ ಹೊಸ ಕಥೆಯೊಂದಿಗೆ. ಉತ್ತರ ಕರ್ನಾಟಕದ ಹುಳ್ಳಿ ಪಲ್ಯ ಕಥೆ. ಪ್ರತಿದಿನ ಸಂಜೆ ಮಕ್ಕಳು ಆಟವಾಡುವ ಮೈದಾನ ಹಾಗೂ ಉದ್ಯಾನವನ ಎಂದು ಹೇಳಬಹುದು. ಸುಮಾರು ನಮ್ಮ ಮನೆಯಿಂದ 3/4 ಕಿಲೋಮೀಟರು ದೂರ ಇರುವ ಪಾರ್ಕ್ಗೆ ನಾನು ನನ್ನ 4 ವರ್ಷದ ಮಗನೊಂದಿಗೆ ಪ್ರತಿದಿನ ಹೋಗಿ ಬರುವುದು ರೂಢಿ. ಹೋಗುವಾಗ ರಸ್ತೆಯ ಉದ್ದಕ್ಕೂ ಮನೆ, ಗಿಡ, ಗಾಡಿ ಹೀಗೆ ನೋಡಿದ ಪ್ರತಿ ವಸ್ತುವಿಗೆ ಪ್ರಶ್ನೆ ಕೇಳುವುದು ಅವನ ಅಭ್ಯಾಸ. ಪ್ರತಿದಿನದಂತೆ ಎಂದು ಅವನೊಂದಿಗೆ ಪಾರ್ಕ್ಗೆ ಹೋದೆ. ಅವನು ಮಣ್ಣಿನಲ್ಲಿ ಆಟವಾಡಿ, ನಾನು ವಾಕಿಂಗ್ ಮಾಡಿ, ಇಬ್ಬರು ಮರಳಿ ಮನೆಗೆ ಬರುತ್ತಿರುವಾಗ ನಮ್ಮ ಚಿಕ್ಕ ಅತ್ತೆ ಮನೆ ಅದೇ ದಾರಿಯಲ್ಲಿ ಇದೆ. ನನ್ನ ಮಗ, ಅಮ್ಮ ನಾನಿ ಮನೆಗೆ ಹೋಗಿ ನೀರು ಕುಡಿದು ಹೋಗೋಣವೆಂದನು. ಸರಿ ನಡೆ ಎಂದು ಅವರ ಮನೆ ದಾರಿ ಹಿಡಿದೆವು. ನಡೆಯುತ್ತಾ ಹೋದವರಿಗೆ ಸುಮಾರು 5 ನಿಮಿಷದ ದಾರಿ ಅಷ್ಟೇ. ನಮ್ಮ ಅತ್ತೆಯ ಮನೆಯ ಕಾಂಪೌಂಡಿನಲ್ಲಿ ಹುಲುಸಾಗಿ ಬೆಳೆದ ನುಗ್ಗೆ ಗಿಡ ನೋಡಿ ಆನಂದಪಟ್ಟೆ. ಮರಳಿ ಬರುವಾಗ ಆ ನುಗ್ಗೆ ಗಿಡ ನೋಡಿ ಕೈಗೆ ಎಟಕುವಷ್ಟು ಹತ್ತಿರದಲ್ಲಿ ಹೂವು ಕಂಡು ಮೌನವಾದೆ. ಮಗ ಅದನ್ನು ನೋಡಿ ಹೂವು ಬೇಕು ಎಂದನು. ಬೇಡ ಮಗು ಎಂದರು. ಕೇಳದೆ ಬೇಕು ಎಂದು ಹಠ ಹಿಡಿದನು. ಸರಿ ಎಂದು ಒಂದು ಗೊನೆ ಕಿತ್ತು ಕೊಟ್ಟೆ. ಅವನು ಸಂತೋಷದಿಂದ ಅದನ್ನು ಹಿಡಿದುಕೊಂಡು ಮನೆಗೆ ಬಂದನು. ಒಂದು ಕಡೆ ಇಟ್ಟು ಬೇರೆ ಆಟಕ್ಕೆ ಹೋದನು. ಆ ತಾಜಾ ಹೂವು ಎಲೆಗಳನ್ನು ನೋಡಿ ಚೆಲ್ಲಲು ಮನಸ್ಸಾಗಲಿಲ್ಲ. ಹಾಗೆ ತೆಗೆದು ಫ್ರಿಡ್ಜ್ನಲ್ಲಿ ಎತ್ತಿ ಇಟ್ಟೆ. ಮಾರನೇ ದಿನ ರೊಟ್ಟಿ ಮಾಡಬೇಕು. ಅದಕ್ಕೆ ಪಲ್ಯ ಏನೆಂದು ಫ್ರಿಡ್ಜ್ ತೆಗೆದೆ. ಕಾಯಿ ಪಲ್ಯ ಏನೂ ಇಲ್ಲ, ಮಾರ್ಕೆಟ್ಗೆ ಹೋಗಬೇಕು ಎಂದು ನೆನಪಾಯಿತು. ನನ್ನ ಕಣ್ಣಿಗೆ ಬಿದ್ದದ್ದು ನುಗ್ಗೆ ಸೊಪ್ಪು ಹಾಗೂ ಹೂವು. ಅಮ್ಮ ಹೇಳುತ್ತಿದ್ದ ಮಾತು ನೆನಪಿಗೆ ಬಂತು. ಅದು ನನ್ನ ಅಜ್ಜ ಶಾಲೆಯ ಶಿಕ್ಷಕ. ಅವರು ಪ್ರತಿದಿನ ಬೆಳಗಿನ ಜಾವ ಬಾವಿಗೆ ಹೋಗಿ ಸ್ನಾನ ಮುಗಿಸಿಕೊಂಡು ಬಟ್ಟೆ ತೊಳೆದುಕೊಂಡು ಬರುವಾಗ ಬಾವಿಗೆ ಅಂಟಿದಂತೆ ಬೆಳೆದ ನುಗ್ಗೆ ಗಿಡ ಹೂವು ಬಿಡುವ ಋತುವಿನಲ್ಲಿ ತಾಜಾ ನುಗ್ಗೆ ಹೂವನ್ನು ತಂದು ಕೊಡುತ್ತಿದ್ದರಂತೆ. ಒಂದಿಷ್ಟು ತೊಗರೆ ಬೇಳೆ ಬೇಯಿಸಿ, ಹುಣಸಿ ಹಣ್ಣು ನೆನೆಸಿ, ಆ ಹುಳಿಯನ್ನು ಬೇಯಿಸಿದ ಬೆಳೆಗೆ ಹಾಕಿ, ಒಂದಿಷ್ಟು ಬೆಲ್ಲ, ಉಪ್ಪು, ಖಾರ ಹಾಕಿ ನುಗ್ಗೆ ಹೂವನ್ನು ಹಾಕಿ, ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕಿ ಒಂದು ಕುದಿ ಕುದಿಸಿದರೆ ನುಗ್ಗೆ ಹೂವಿನ ಹುಳ್ಳಿ ಪಲ್ಯ ತಯಾರಾಗುತ್ತದೆ. ಎಣ್ಣೆ, ಒಗ್ಗರಣೆ, ಮಸಾಲೆ ಅನ್ನುವ ಜಂಜಾಟವೇ ಇಲ್ಲದೆ ಸರಳವಾಗಿ ತಯಾರಾಗುವ ಸಾರು. ಅಮ್ಮ ಹೇಳಿದ ಮಾತಿನಂತೆ ನುಗ್ಗೆ ಹೂವು ಹಾಗೂ ಸೊಪ್ಪಿನಿಂದ ಹುಳ್ಳಿ ಪಲ್ಯ ಮಾಡಿ, ಆಗಷ್ಟೇ ತಾಜಾ ತೆಗೆದ ಬೆಣ್ಣೆ ಹಾಕಿಕೊಂಡು ಬಿಸಿ ರೊಟ್ಟಿ ಮುರಿದು ಅದರಲ್ಲಿ ಹಾಕಿಕೊಂಡು ತಿಂದರೆ ಅಬ್ಬಾ, ಅದಕ್ಕೆ ಪದಗಳೇ ಇಲ್ಲ ವರ್ಣಿಸಲು. ಆ ರುಚಿಯ ಮುಂದೆ ಯಾವ ಇಡ್ಲಿ, ದೋಸೆ, ಪಿಜ್ಜಾ ಕೆಲಸಕ್ಕೆ ಬಾರವು. ಒಂದು ಸಲ ನೀವು ಮಾಡಿ ನೋಡಿ. ದೇಹಕ್ಕೂ ಒಳ್ಳೆಯದು, ಮನಕ್ಕೂ ಆನಂದ ನೀಡುವುದು. ಧನ್ಯವಾದಗಳೊಂದಿಗೆ ನಿಮ್ಮ ಅಹನ.